ಅರೌಂಡ್ 70% ಆಫ್ ಎಪಿಲಿಪ್ಸಿ ಪೇಷಂಟ್ಸ್ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಮೆಡಿಕೇಶನ್ಗೆ, ಬಟ್ 30% ಆಫ್ ದೆಮ್ಗೆ ಡ್ರಗ್ ರೆಸಿಸ್ಟೆಂಟ್ ಎಪಿಲಿಪ್ಸಿ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀವಿ. ಎಲ್ಲೋ ಒಂದು ಕಡೆ ತಲೆಗೆ ಏಟು ಬಿದ್ದಿರುತ್ತೆ. ಸೊ ತಲೆಗೆ ಏಟು ಬಿದ್ದಿದ್ದರಿಂದ ಒಳಗಡೆ ಗಾಯ ಆಗಿ ಹಳೇ ಗಾಯದ ಒಂದು ಕುರುಹಿನಿಂದ ಒಂದೊಂದ್ಸಲ ಎಪಿಲೆಪ್ಸಿ ಬರೋ ಸಾಧ್ಯತೆ ಇರುತ್ತೆ. ಅದೇ ತರ ಮಿದುಳಿನ ಒಳಗಡೆ ಹರಿಯೋ ಕರೆಂಟ್ ಏನಿದೆ ಅದನ್ನ ಮಾಪನ ಮಾಡೋದಕ್ಕೆ EEG ಅಂತ ಒಂದು ಟೆಸ್ಟ್ ಇದೆ, ಎಲೆಕ್ಟ್ರೋ ಎನ್ಸೆಫೆಲೋಗ್ರಾಮ್ ಅಂತ ಕರಿತೀವಿ. ಮಿದುಳಿನಲ್ಲಿ ಆಲ್ಮೋಸ್ಟ್ ಒಂದು 20 ವಾಟ್ ಬಲ್ಬ್ ಹತ್ಸೋಷ್ಟು ಪವರ್ ಜನರೇಟ್ ಆಗುತ್ತೆ ಅಂತ. ನಾಟ್ ಒಂದೇ ಸಲಕ್ಕಲ್ಲ, ಬಟ್ ಓವರ್ ಆಲ್. ಇನ್ನೊಂದು ಟ್ರಿಗರ್ಡ್ EEG ಅಂತ ಮಾಡ್ತೀವಿ. ನಾವು ಹೋದ್ಸಲ ಹೇಳಿದ ಹಾಗೆ ಕೆಲವೊಂದು ಸಲ ಬ್ರೈಟ್ ಲೈಟ್ ಆದ್ರೆ ಕೆಲವೊಬ್ಬರಿಗೆ ಫಿಟ್ಸ್ ಬರುತ್ತೆ, ಲೌಡ್ ಮ್ಯೂಸಿಕ್ ಏನಾದ್ರು ಕೇಳಿದ್ರೆ ಫಿಟ್ಸ್ ಬರುತ್ತೆ. ಕೆಲವೊಂದಷ್ಟು ಟ್ರಿಗರ್ ಇರುತ್ತೆ. ಸಣ್ಣ ಸರ್ಜರಿ ಮಾಡಿ ಮಿದುಳಿನ ಒಳಗಡೆ ಸಣ್ಣ ಸಣ್ಣ ವೈರ್ಗಳನ್ನ ಇಡ್ತೀವಿ, ಡೆಪ್ತ್ ಎಲೆಕ್ಟ್ರೋಡ್ಸ್ ಅಂತ ಕರಿತೀವಿ. ಯೂಶಲ್ ಆಗಿ ಫಸ್ಟ್ ಸ್ಟೆಪ್ ಎಪಿಲೆಪ್ಸಿನಲ್ಲಿ ಮೆಡಿಸನ್ಸ್, ತುಂಬ ಒಳ್ಳೊಳ್ಳೆ ಮೆಡಿಸನ್ಸ್ ಇದೆ, ತುಂಬ ಬೇರೆ ಬೇರೆ ಥರ ಮೆಡಿಸನ್ಸ್ ಇದೆ, ತುಂಬ ಸೇಫ್ ಆಗಿರೋ ಮೆಡಿಸನ್ಸ್ ಇದೆ. ಬಾಡಿ ತೂಕ ಎಷ್ಟಿದೆ ಅಂತ ನೋಡಿಕೊಂಡು ಅದ್ರ ಪ್ರಕಾರ ಮೆಡಿಸನ್ದು ಡೋಸು ಮತ್ತು ಯಾವ ಥರ ಎಪಿಲೆಪ್ಸಿ ಇದೆ ಅಂತ ನೋಡಿಕೊಂಡು ಅದ್ರ ಪ್ರಕಾರ ಮೆಡಿಸನ್ದು ಟೈಪ್, ಇವೆರಡು ನೋಡ್ಕೊಂಡು ಫಸ್ಟ್ ಶುರು ಮಾಡೋದು ಯೂಶಲ್ ಆಗಿ ನಾವು ಒಂದು ಮೆಡಿಸನಿಂದ. ಮಾತ್ರೆ ತಪ್ಸೋ ಹಾಗಿಲ್ಲ, ಡಾಕ್ಟರ್ ಹೇಳಿರೋ ಮಾತ್ರೆನ ಟೈಮಿಗೆ ಸರಿಗೆ ಕರೆಕ್ಟಾಗಿ ತಗೋಬೇಕು. ಎರಡನೇದಾಗಿ ಹಸ್ಕೊಂಡಿರೋ ಹಾಗಿಲ್ಲ, ಮೂರನೇದಾಗಿ ನಿದ್ದೆ ಕೆಡೋ ಹಾಗಿಲ್ಲ. ವಾಯ್ಸ್ ಆಫ್ ಹೆಲ್ತ್ ಅಲ್ಲಿ ಲಾಸ್ಟ್ ಫ್ಯೂ ಎಪಿಸೋಡ್ಸ್ ಅಲ್ಲಿ ಸಾಕಷ್ಟು ಡಿಸ್ಕಸ್ ಮಾಡಿದ್ವಿ ಅಬೌಟ್ ಸೀಜರ್ಸ್, ಎಷ್ಟೆಲ್ಲ ಥರದ ಸೀಜರ್ಸ್ ಇದೆ, ಯಾಕೆ ಹೇಗೆ ಯಾವ ಟೈಮಲ್ಲಿ ಒಬ್ಬ ವ್ಯಕ್ತಿಗೆ ಸೀಜರ್ಸ್ ಕಾಣಿಸ್ಕೋಬಹುದು, ಆ್ಯಂಡ್ ಅದಕ್ಕೆ ಸೊಲ್ಯೂಷನ್ ಅನ್ನೋದಕ್ಕಿಂತ ಟ್ರೀಟ್ಮೆಂಟ್, ವೇಸ್ ಆಫ್ ಟ್ರೀಟ್ಮೆಂಟ್ ಏನೇನು ಇರಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾ ಇವಾಗ ವಿ ಆರ್ ಎಟ್ ಹೇಗೆ ಇದನ್ನು ಟ್ರೀಟ್ ಮಾಡಬಹುದು. ಆ್ಯಂಡ್ ಆಲ್ಸೋ ನೋಡಿ, ಟ್ರೀಟ್ಮೆಂಟ್ ಅಂತಾನೆ ಬರ್ತಾ ಅರೌಂಡ್ 70% ಆಫ್ ಎಪಿಲಿಪ್ಸಿ ಪೇಷಂಟ್ಸ್ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಮೆಡಿಕೇಶನ್ಗೆ, ಬಟ್ 30% ಆಫ್ ದೆಮ್ಗೆ ಡ್ರಗ್ ರೆಸಿಸ್ಟೆಂಟ್ ಎಪಿಲಿಪ್ಸಿ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀವಿ ಡಾಕ್ಟರ್. ಸೊ ನಿಮ್ಮ ಪ್ರಾಕ್ಟೀಸಲ್ಲೂ ನೀವು ನೋಡ್ತಾ ಇರ್ತೀರಾ ವೆರ್ ಇನ್ ಪೀಪಲ್ ಡು ನಾಟ್ ರೆಸ್ಪಾಂಡ್ ಫಾರ್ ಡ್ರಗ್ಸ್, ಅಂದರೆ ಸೀಜರ್ಸ್ ಇದ್ದಾಗ? ಅಂದರೆ ಯೂಶಲಾಗಿ ಹೆಂಗೆ ಅಂತಂದರೆ, ಫಸ್ಟು ಎಪಿಲೆಪ್ಸಿ ಇದೆ ಅಥವಾ ಸೀಜರ್ ಇದೆ ಅಂತ ಇತ್ತು ಅಂತಂದರೆ ಮೊದಲನೇ ಇಂಪಾರ್ಟೆಂಟ್ ಕೆಲಸ ನಾವು ಮಾಡಬೇಕಾಗಿರೋದು ಅಂತಂದರೆ ಡಯಾಗ್ನೋಸಿಸ್. ಅದಕ್ಕೆ ಏನು ಮಾಡಬೇಕು, ಅದಕ್ಕೆ ಏನೇನು ಇನ್ವೆಸ್ಟಿಗೇಷನ್ ಮಾಡಬೇಕು. ಖಂಡಿತವಾಗ್ಲೂ ಸೀಜರೇ ಆಗಿತ್ತು ಅಂತಂದರೆ ಮಿದುಳಿನ ಯಾವ ಭಾಗದಿಂದ ಬರ್ತಾ ಇದೆ, ಎಷ್ಟು ಬರ್ತಾ ಇದೆ, ಹೇಗೆ ಬರ್ತಾ ಇದೆ, ಇದನ್ನೆಲ್ಲ ಮೊದಲು ನೋಡಿ ನಾವು ತಯಾರಿ ಮಾಡಿ ಇಟ್ಕೋಬೇಕು. ಸಾಧಾರಣವಾಗಿ ಜ್ವರ ಚಳಿ ಇದ್ದ ಹಾಗೆ ಸುಮ್ಮನೆ ಸೀಜರ್ ಬರ್ತಾ ಇದೆ ಅಂತಂದರೆ ಈ ಮಾತ್ರೆ ತಗೋ ಸರಿ ಹೋಗುತ್ತೆ, ಅಥವಾ ಇದು ಮಾತ್ರ ತೊಗೊಂಡು ಬಿಟ್ಬಿಡು, ಆ ಥರ ಹೇಳಕ್ಕೆ ಬರೋದಿಲ್ಲ. ಸೊ ಅದಕ್ಕೋಸ್ಕರನೇ ಮುಂಚಿನದಾಗ ಹೇಳ್ತಾ ಇರೋದು, ಒಬ್ಬ ಕರೆಕ್ಟಾಗಿರೋ ಡಾಕ್ಟ್ರ್ ಹತ್ರ ಹೋಗಿ ಡೀಟೇಲ್ ಆಗಿ ನಾವು ಡಯಾಗ್ನೋಸಿಸ್ ಮಾಡಿಕೊಂಡು ಅದಕ್ಕೆ ಕರೆಕ್ಟಾಗಿ ನಾವು ಟ್ರೀಟ್ಮೆಂಟ್ ತೊಗೋಬೇಕಾಗಿ ಬರುತ್ತೆ. ಯಾಕೆಂತಂದರೆ ಕೆಲವೊಂದಷ್ಟು ಸೀಜರ್ ಟೈಪಿಗೆ ಕೆಲವೊಂದಷ್ಟು ಮೆಡಿಕೇಶನ್ಸ್ ವರ್ಕ್ ಆಗುತ್ತೆ, ಕೆಲವೊಂದಷ್ಟು ಸೀಜರ್ ಟೈಪಿಗೆ ಬೇರೆ ಥರ ಮೆಡಿಸನ್ ವರ್ಕ್ ಆಗುತ್ತೆ. ಸೊ ಯಾವ ಮೆಡಿಸನನ್ನು ಎಷ್ಟು ಡೋಸಲ್ಲಿ ಕೊಡಬೇಕು, ಎಷ್ಟು ಸಲ ಕೊಡಬೇಕು ಅನ್ನೋದನ್ನು ನೋಡೋದಕ್ಕೆ ಫಸ್ಟು ಡಯಾಗ್ನೋಸಿಸ್ ಬೇಕು. ಸೊ ಡಯಾಗ್ನೋಸಿಸ್ ಮಾಡೋದ್ರಲ್ಲಿ ನಮಗೆ ಮೊದಲನೇ ಕೆಲಸ, ಅತ್ಯಂತ ಮುಖ್ಯವಾದ ಕೆಲಸ ಏನು ಅಂತಂದರೆ, ನಾವೇನು ಹೇಳ್ತೀವಿ, ಹಿಸ್ಟ್ರಿ ತಗೊಳ್ಳೋದು. ಹೇಗೆ ಶುರು ಆಯಿತು, ಹೇಗೆ ಬರ್ತಾ ಇದೆ, ಯಾವಾಗ ಬರುತ್ತೆ, ನಾ ಹೇಳಿದಾಗೆ ಬರಕ್ಕೆ ಮುಂಚೆ ಯಾವ ರೀತಿ ಆರ ಬರ್ತಾ ಇದೆ, ಬಂತು ಅಂತಂದರೆ ಎಷ್ಟು ನಿಮಿಷ ಇರುತ್ತೆ, ಬಂದ ಆದ್ಮೇಲಿಂದ ಏನಾಗುತ್ತೆ, ಜ್ಞಾನ ತಪ್ಪಿರ್ತಾರ ಅಥವಾ ಒಂದು ಸೈಡ್ ಕೈಕಾಲು ವೀಕ್ನೆಸ್ ಬರುತ್ತಾ, ಪೋಸ್ಟಿಕ್ಟಸ್ ಅಂತ ಕರಿತೀವಿ. ಸೊ ಇದೆಲ್ಲ ಈ ರೀತಿ ಇದೆ. ಏನಾದ್ರು ಜೆನೆಟಿಕ್ ಹಿಸ್ಟ್ರಿ ಇದೆಯಾ, ಅಥವಾ ಬೇರೆ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಎಲ್ಲೋ ಒಂದು ಕಡೆ ತಲೆಗೆ ಏಟು ಬಿದ್ದಿರುತ್ತೆ. ಸೊ ತಲೆಗೆ ಏಟು ಬಿದ್ದಿದ್ದರಿಂದ ಒಳಗಡೆ ಗಾಯ ಆಗಿ ಹಳೇ ಗಾಯದ ಒಂದು ಕುರುಹಿನಿಂದ ಒಂದೊಂದು ಸಲ ಎಪಿಲೆಪ್ಸಿ ಬರೋ ಸಾಧ್ಯತೆ ಇರುತ್ತೆ. ಹೋದ್ಸಲ ನಾವು ಡಿಸ್ಕಸ್ ಮಾಡ್ದಂಗೆ ಹಾಟ್ ವಾಟರ್ ಎಪಿಲೆಪ್ಸಿ, ಬಿಸಿ ನೀರು ಹಾಕೊಳ್ಳೋದ್ರಿಂದ ಬರ್ಬೋದು. ಅಥವಾ ಮಕ್ಕಳು ಹುಟ್ಟಬೇಕಾದ್ರೆ ಹುಟ್ಟಿನಲ್ಲಿ ತೊಂದರೆ ಇತ್ತು, ಹುಟ್ಟಬೇಕಾದ್ರೆ ಲೇಬರಲ್ಲಿ ಏನಾದ್ರು ತೊಂದರೆ ಇತ್ತು, ಮಗು ಅಳಲಿಲ್ಲ, ಆ ಥರದ್ರಿಂದ ಆಗಿದೆಯಾ ಅಂತ ಇದನ್ನೆಲ್ಲ ಫಸ್ಟು ಕಂಪ್ಲೀಟಾಗಿ ನಾವು ನೋಡಿ, ಅದಾದ್ಮೇಲಿಂದ ಕೆಲವೊಂದಷ್ಟು ಇಂಪಾರ್ಟೆಂಟ್ ಟೆಸ್ಟ್ಗಳಿದ್ದಾವೆ ಎಪಿಲೆಪ್ಸಿಗೆ. ಒಂದು ಕಾರ್ನರ್ ಸ್ಟೋನ್, ಒಂದು ಅತ್ಯಂತ ಮುಖ್ಯವಾದ ಟೆಸ್ಟ್ ಅಂದರೆ EEG ಅಂತ ಕರಿತೀವಿ. ಹೇಗೆ ಹಾರ್ಟಿಗೆ ನಾವು ECG ಅಂತ ಕರೆದು ಹಾರ್ಟಲ್ಲಿ ನಾವು ಕರೆಂಟ್ ಹರಿಯೋದನ್ನ ನೋಡಿ ಎಲ್ರಿಗೂ ಗೊತ್ತಿರುತ್ತೆ ECG ಹೆಂಗೆ ಓಡುತ್ತೆ ಅಂತ, ಒಂದು ಮೇಲೆ ಕೆಳಗೆ ಹೋಗುವಂತ ಒಂದು ಲೈನ್ ಇರುತ್ತೆ. ಅದೇ ತರ ಮಿದುಳಿನ ಒಳಗಡೆ ಹರಿಯೋ ಕರೆಂಟ್ ಏನಿದೆ ಅದನ್ನ ಮಾಪನ ಮಾಡೋದಕ್ಕೆ EEG ಅಂತ ಒಂದು ಟೆಸ್ಟ್ ಇದೆ, ಎಲೆಕ್ಟ್ರೋ ಎನ್ಸೆಫೆಲೋಗ್ರಾಮ್ ಅಂತ ಕರಿತೀವಿ. ಸೊ ಅದ್ರಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಈ ನಮ್ಮ ತಲೆ ಮೇಲ್ಗಡೆ ಸಣ್ಣ ಸಣ್ಣ ವೈರ್ಗಳನ್ನಿಟ್ಟು ಮಿದುಳಿನ ಒಳಗಡೆ ಯಾವ ರೀತಿ ಕರೆಂಟು ಹರಿತಾ ಇದೆ. ಈಗ ಒಂದು 2 ದಿನದ ಮುಂಚೆ ನಾನು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದ್ದೆ, ಮಿದುಳಿನಲ್ಲಿ ಆಲ್ಮೋಸ್ಟ್ ಒಂದು 20 ವಾಟ್ ಬಲ್ಬ್ ಹತ್ಸೋಷ್ಟು ಪವರ್ ಜನರೇಟ್ ಆಗುತ್ತೆ ಅಂತ. ನಾಟ್ ಒಂದೇ ಸಲಕ್ಕಲ್ಲ, ಬಟ್ ಓವರ್ ಆಲ್. ಸೊ ಖಂಡಿತವಾಗ್ಲೂ ಕರೆಂಟ್ ಹರಿತಾ ಇರುತ್ತೆ. ಸೊ ಈ ಕರೆಂಟ್ ಹರಿಯೋ ಒಂದು
ಪ್ಯಾಟರ್ನಲ್ಲಿ ಏರುಪೇರು ಆಗ್ತಾ ಇದೆಯಾ, ಯಾವ ಜಾಗದಿಂದ ತೊಂದರೆ ಬರ್ತಾ ಇದೆ ಅಂತ ಒಂದು ಅಂದಾಜಾಗಿ ನಮಗೆ ಸಿಗುತ್ತೆ. ಸೊ ಫಸ್ಟ್ ಟೆಸ್ಟ್ ನಾವು ಯೂಶಲಾಗಿ ಅಡ್ವೈಸ್ ಮಾಡೋದು EEG. ಯೂಶಲಾಗಿ ಫಸ್ಟಾಗಿ ನಾವು ಮಾಡೋದು 12 lead EEG ಅಂತ ಹೇಳಿ ಒಂದು ಅರ್ಧ ಗಂಟೆ 3/4 ಗಂಟೆ ರೆಕಾರ್ಡ್ ಮಾಡಿ ನೋಡ್ತೀವಿ. ಕೆಲವೊಂದ್ಸಲ ಏನಾಗುತ್ತೆ, ಈ ಥರ ಮಾಡೋದ್ರಲ್ಲಿ ಗೊತ್ತಾಗೋದಿಲ್ಲ, ಅಥವಾ ಮಾಡೋ ಟೈಮಿಗೆ ಸೀಜರ್ ಬರೋದಿಲ್ಲ, ಅಥವಾ ಮಾಡಬೇಕಾದ್ರೆ ತೊಂದರೆ ಗೊತ್ತಾಗೋದಿಲ್ಲ. ಸೊ ಆ ರೀತಿ ಇದ್ದಾಗ ಕೆಲವೊಂದ್ಸಲ ಅದಕ್ಕಿಂತ ಒಂದು ಸ್ವಲ್ಪ ಚೆನ್ನಾಗಿರೋ ಹಾಗೆ 24 hour EEG ಅಂತ ಕರಿತೀವಿ. ಸೊ 24 ಗಂಟೆ ಕಾಲ ಬೆನ್ನುರಲ್ಲಿ ಯಾವ ರೀತಿ ಕರೆಂಟ್ ಹರಿತಾ ಇದೆ ಅಂತ ನೋಡೋದಕ್ಕೆ ಅದೊಂದು. ಎರಡನೇದು ವಿಡಿಯೋ EEG ಅಂತ ಮಾಡ್ತೀವಿ. ಕಂಟಿನ್ಯೂಸ್ ಆಗಿ ಕ್ಯಾಮ್ರಾ ಓಡ್ತಾ ಇರುತ್ತೆ. ಸೊ ಫಿಟ್ಸ್ ಬಂತು ಅಂತಂದಾಗ ನಾವು ನೇರವಾಗಿ ನೋಡ್ಬೋದು ಯಾವ ರೀತಿ ಫಿಟ್ಸ್ ಬರ್ತಾ ಇದೆ ಅಂತ. ಅದೇ ಟೈಮಲ್ಲಿ ಕರೆಂಟ್ ಹೇಗೆ ಹರಿತಾ ಇದೆ ಅನ್ನೋ ಮಾಹಿತಿನೂ ನಮಗೆ ರಿಯಲ್ ಟೈಮಲ್ಲಿ ಸಿಗ್ತಾ ಇರುತ್ತೆ. ಸೊ ವಿಡಿಯೋ EEG ಅಂತ ಮಾಡ್ತೀವಿ. ಇನ್ನೊಂದು ಟ್ರಿಗರ್ಡ್ EEG ಅಂತ ಮಾಡ್ತೀವಿ. ನಾವು ಹೋದ್ಸಲ ಹೇಳಿದ ಹಾಗೆ ಕೆಲವೊಂದು ಸಲ ಬ್ರೈಟ್ ಲೈಟ್ ಆದರೆ ಕೆಲವೊಬ್ಬರಿಗೆ ಫಿಟ್ಸ್ ಬರುತ್ತೆ, ಲೌಡ್ ಮ್ಯೂಸಿಕ್ ಏನಾದ್ರು ಕೇಳಿದ್ರೆ ಫಿಟ್ಸ್ ಬರುತ್ತೆ, ಕೆಲವೊಂದಷ್ಟು ಟ್ರಿಗರ್ ಇರುತ್ತೆ. ಸೊ ಆ ರೀತಿ ಟ್ರಿಗರ್ನ ಕೊಟ್ಟರೆ ಏನಾದರೂ ಎಪಿಲೆಪ್ಸಿ ಅಟ್ಯಾಕ್ ಬರುತ್ತಾ, ಸೀಜರ್ ಅಟ್ಯಾಕ್ ಬರುತ್ತಾ ಅಂತ ನೋಡೋಕ್ಕೆ ಟ್ರಿಗರ್ಡ್ EEG ಅಂತ ಕೂಡ ಮಾಡ್ತೀವಿ. ಸೊ EEGನ ಮುಖ್ಯ ಉದ್ದೇಶ ಮೆದುಳಿನ ಒಳಗಡೆ ಯಾವ ರೀತಿ ಕರೆಂಟು ಹರಿಯುತ್ತೆ, ಏನು ಏರ್ಪೇರ್ ಆಗಿದೆ, ಎಷ್ಟು ಭಾಗಗಳಿಂದ ಹರಿತಾ ಇದೆ, ಒಂದು ಭಾಗದಿಂದ ಕರೆಂಟ್ ಜಾಸ್ತಿ ಹರಿದು ಅದೇ ಭಾಗದಲ್ಲಿ ಸೀಮಿತವಾಗಿದೆಯಾ, ಅಥವಾ ಅಲ್ಲಿಂದ ಬಂದು ಇಡೀ ಮೆದುಳಿಗೆ ಹಬ್ತಾ ಇದೆಯಾ, ಎಷ್ಟು ಮಟ್ಟಕ್ಕೆ ಹಬ್ತಾ ಇದೆ, ಏನಾಗ್ತಾ ಇದೆ, ಎಲ್ಲ ಡೀಟೇಲ್ಡ್ ಆಗಿ ನಮಗೆ ಇನ್ಫಾರ್ಮೇಶನ್ EEG ಇಂದ ಸಿಗುತ್ತೆ. ಇದು ಒಂದು. ಎರಡನೇದು ಅಫ್ಕೋರ್ಸ್ MRI ಮಾಡಿಸೋದು ಬ್ರೈನಿಗೆ. ಸೊ ಮೆದುಳಿನಲ್ಲಿ ಸ್ಟ್ರಕ್ಚರಿಗೆ ಏನಾದ್ರು ತೊಂದರೆ ಆಗಿತ್ತು ಅಂತಂದರೆ, ಇವಾಗ EEG ಮಾಡೋದು ಮೆದುಳಿನ ಕೆಲಸದಲ್ಲಿ ಏನಾದ್ರು ತೊಂದರೆ ಆಗ್ತಾ ಇದೆಯಾ ಅಂತ ಕಂಡುಹಿಡಿಯೋಕ್ಕೆ. ಕೆಲವೊಂದ್ಸಲ ಮೆದುಳಿನ ಸ್ಟ್ರಕ್ಚರಲ್ಲಿ ತೊಂದರೆ ಇರುತ್ತೆ. ಈಗ ಎಲ್ಲೋ ಒಂದು ಕಡೆ ತಲೆಗೆ ಏಟು ಬಿದ್ದು ಬ್ಲೀಡಿಂಗ್ ಆಗಿ ಒಂದು ಭಾಗ ಮೆದುಳಿನಲ್ಲಿ ಒಂದು ಸ್ವಲ್ಪ ಏಟಾಗಿರುತ್ತೆ, ಸ್ಕಾರ್ ಎಪಿಲೆಪ್ಸಿ ಅಂತ ಕರಿತೀವಿ. ಆ ಭಾಗದಲ್ಲಿ ಒಂದು ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಅದರಿಂದ ಫಿಟ್ಸ್ ಬರೋ ಸಾಧ್ಯತೆ ಇರುತ್ತೆ. ಕೆಲವೊಂದ್ಸಲ ಬ್ರೈನಲ್ಲಿ ಟ್ಯೂಮರ್ ಇರುತ್ತೆ, ಟ್ಯೂಮರಿಂದ ಸೀಜರ್ಸ್ ಬರುತ್ತೆ, ಬ್ರೈನನ್ನು ಇರಿಟೇಟ್ ಮಾಡ್ತಾ ಇರುತ್ತೆ ಟ್ಯೂಮರ್ಸು. ಸೊ ಟ್ಯೂಮರ್ ಏನಾದ್ರು ಇದೆಯಾ ಅಂತ ಗೊತ್ತಾಗುತ್ತೆ. ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ಹುಟ್ಟದಾಗ್ಲಿಂದ ಮಿದುಳಿನ ಒಂದು ರಚನೆ ಏನಿರುತ್ತೆ ಅದೇ ಒಂದು ಸ್ವಲ್ಪ ಬೇರೆ ಇರುತ್ತೆ. ಕೆಲವೊಂದು ಭಾಗಗಳು ಒಂದು ಸ್ವಲ್ಪ ಬೇರೆ ಥರ ಇರುತ್ತೆ, ಕೆಲವೊಂದು ಭಾಗಗಳು ತುಂಬ ಬೇಗ ಸೀಜರ್ ಬರೋ ಹಾಗೆ ರಚನೆ ಆಗಿರುತ್ತೆ. ಸೊ ಆ ರೀತಿ ಇದ್ದಾಗ ನಮಗೆ ನೋಡೋಕೆ ಗೊತ್ತಾಗುತ್ತೆ, ಈ ಭಾಗ ಬೇರೆ ಭಾಗಗಳಿಗಿಂತ ಒಂದು ಸ್ವಲ್ಪ ವಿಭಿನ್ನವಾಗಿದೆ, ಸೊ ಇದರಿಂದ ಫಿಟ್ಸ್ ಬರ್ತಾ ಇರ್ಬೋದು ಅಂತ ಅದೊಂದು ಐಡಿಯಾ ಸಿಗುತ್ತೆ. ಸೊ MRI ಆಗುತ್ತೆ. ಈಗ ಹೇಗೆ EEGನಲ್ಲಿ ನಾನು ಹೇಳಿದೆ 24 hour EEG ಆಗುತ್ತೆ, ವಿಡಿಯೋ EEG ಆಗುತ್ತೆ, MRIಯಲ್ಲಿ ಕೂಡ ಸಾಕಷ್ಟು ನಮಗೆ ಅಡ್ವಾನ್ಸ್ಮೆಂಟ್ಸ್ ಇದೆ. ಫಂಕ್ಷನಲ್ MRI ಅಂತ ಮಾಡ್ತೀವಿ. ಸೊ ಫಂಕ್ಷನಲ್ MRIಯಲ್ಲಿ ಏನು ಅಂತಂದರೆ ಮಿದುಳಿನ ಯಾವ ಭಾಗ ಆ ಮೂಮೆಂಟಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಾಗುತ್ತೆ. ಇಡೀ ಮಿದುಳು ಒಂದೇ ಸಮ 100% ಕೆಲಸ ಮಾಡಲ್ಲ, ಕೆಲವೊಂದಷ್ಟು ಭಾಗಗಳು ಕೆಲವೊಂದಷ್ಟು ನಿರ್ದಿಷ್ಟವಾದ ಟೈಮಲ್ಲಿ ಕೆಲಸ ಮಾಡುತ್ತೆ. ಸೊ ಫಿಟ್ಸ್ ಬಂದಾಗ ಯಾವ ಭಾಗ ಜಾಸ್ತಿ ಕೆಲಸ ಮಾಡ್ತಾ ಇದೆ, ಅಥವಾ ಫಿಟ್ಸ್ ಬಂದು ಹೋಗಾದ್ಮೇಲೆ ಯಾವ ಭಾಗ ಕೆಲಸ ಮಾಡಿ ಸುಸ್ತಾಗಿದೆ ಅಂತ ಕಂಡುಹಿಡಿಬೋದು. ಅದಕ್ಕೆ ಫಂಕ್ಷನಲ್ MRI ಅಂತ ಕರಿತೀವಿ. ಮಿದುಳಿನ ನಿರ್ದಿಷ್ಟವಾದ ಜಾಗಗಳಲ್ಲಿ ಏನೇನು ಕೆಲಸ ಆಗ್ತಾ ಇದೆ ಅಂತ ಒಂದು ಅಂದಾಜಲ್ಲಿ ಕಂಡುಹಿಡಿಬೋಗಿರ್ತಕ್ಕಂಥ ಒಂದಿದು. ಸೊ ಫಂಕ್ಷನಲ್ MRI ಅಂತ ಮಾಡ್ತೀವಿ. ಕೆಲವೊಂದ್ಸಲ ನಾವು ಪೆಟ್ ಸ್ಕ್ಯಾನ್, ಪಾಸಿಟ್ರಾನ್ ಎಮಿಷನ್ ಸ್ಕ್ಯಾನ್ ಅಂತ ಕರಿತೀವಿ. ಪೆಟ್ ಸ್ಕ್ಯಾನಿಂದ ಏನಾಗುತ್ತೆ ಅಂತಂದರೆ ಮಿದುಳಿನ ಒಳಗಡೆ ಮೆಟಬಾಲಿಸಮ್ ಹೇಗಾಗ್ತಾ ಇದೆ, ಎಲ್ಲಿ ಏನಾಗ್ತಾ ಇದೆ ಅಂತ ಕಂಡುಹಿಡಿಯುವಂಥದ್ದು, ಅದು ಒಂದು ವಿಧಾನ. ಅಂದರೆ ಎಲ್ಲ ಕೇಸಲ್ಲೂ ಮಾಡ್ತೀವಿ ಅಂತಲ್ಲ, ಯಾರಿಗೆ ಹೇಗೆ ಬೇಕು ಅಂತ ಫಸ್ಟ್ ನಾವು ಅವರನ್ನು ಎಕ್ಸಾಮಿನ್ ಮಾಡಿ ಅದರ ಪ್ರಕಾರ ನಾವು ಡೀಟೇಲ್ ಮಾಡಿಕೊಂಡು ಅದ್ರ ಪ್ರಕಾರ ಒಂದು ಡಯಾಗ್ನೋಸಿಸ್ ಪ್ಲಾನ್ ಮಾಡ್ಬೋದು. ಇತ್ತೀಚೆಗೆ ಮ್ಯಾಗ್ನೆಟೋ ಎನ್ಸೆಫಲೋಗ್ರಾಮ್ ಅಂತ ಕೂಡ ಬಂದಿದೆ, ಮೆಗ್ ಸ್ಕ್ಯಾನ್ ಅಂತ ಹೇಳಿ ನಿಮ್ಯಾನ್ಸಲ್ಲಿ ಹೊಸದಾಗಿ ಶುರು ಮಾಡಿದ್ದಾರೆ. ಸೊ ಅದಿದೆ. ಸೊ ಇದೆಲ್ಲ ಇಮೇಜಿಂಗ್ ಮೊಡಾಲಿಟೀಸ್. ಇವುಗಳಿಂದ MRI ಆಗಲಿ, ಪೆಟ್ ಸ್ಕ್ಯಾನ್ ಆಗಲಿ, ಫಂಕ್ಷನಲ್ MRI, ಇದರಿಂದ ಮಿದುಳಿನ ಒಳಗಡೆ ಏನು ನಡೀತಾ ಇದೆ, ಮಿದುಳು ಹೇಗಿದೆ ನೋಡೋದಕ್ಕೆ, ಇರೋದಕ್ಕೂ ಕೆಲಸ ಮಾಡೋದಕ್ಕೂ ಏನು ಸಂಬಂಧ ಇದೆ ಅಂತ ನೋಡೋದಕ್ಕೆ MRI ಸ್ಕ್ಯಾನ್ ಮಾಡ್ತೀವಿ. ಎರಡೂ ಆಗಲಿಲ್ಲ, ಕಣ್ಣು ಹಿಡಿಯೋಕ್ಕೆ ಆಗ್ತಾ ಇಲ್ಲ, ಮೇಲ್ಗಡೆ ಇಟ್ಟಿದ್ದು ವೈರಿಂದ ನಮಗೆ ಕರೆಂಟ್ ಹೇಗೆ ಹರಿತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ, MRIಯಿಂದನೂ ಗೊತ್ತಾಗ್ತಾ ಇಲ್ಲ ಅಂತಂದರೆ ಮೂರನೇ ಹಂತದಲ್ಲಿ ಸಣ್ಣ ಸರ್ಜರಿ ಮಾಡಿ ಮಿದುಳಿನ ಒಳಗಡೆ ಸಣ್ಣ ಸಣ್ಣ ವೈರ್ಗಳನ್ನು ಇಡ್ತೀವಿ. ಡೆಪ್ತ್ ಎಲೆಕ್ಟ್ರೋಡ್ಸ್ ಅಂತ ಕರಿತೀವಿ. ಸೊ ಸರ್ಫೇಸ್ ಎಲೆಕ್ಟ್ರೋಡ್ಸ್ ಅಂಡ್ ಡೆಪ್ತ್ ಎಲೆಕ್ಟ್ರೋಡ್ಸ್ ಅಂತ ಎರಡು ತರ ಬರುತ್ತೆ. ಸೊ ಮಿದುಳಿನ ಮೇಲ್ಪದರದ ಮೇಲೆ ಎಲೆಕ್ಟ್ರೋಡ್ಸ್ ಅನ್ನಿಟ್ಟು ಅಥವಾ ಮಿದುಳಿನ ಒಳಭಾಗಗಳಲ್ಲಿ ಸಣ್ಣ ಸಣ್ಣ ಎಲೆಕ್ಟ್ರೋಡ್ಸ್ ಅನ್ನಿಟ್ಟು ಕರೆಕ್ಟಾಗಿ ಯಾವ ಜಾಗದಿಂದ ಎಪಿಲೆಪ್ಸಿದು ಸೀಜರು ಸ್ಟಾರ್ಟ್ ಆಗ್ತಾ ಇದೆ, ಯಾವ ಜಾಗದಿಂದ ಸೀಜರ್ ಶುರು ಆಗ್ತಾ ಇದೆ, ಎಲ್ಲಿಂದ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಬರ್ಸ್ಟ್ ಆಗ್ತಾ ಇದೆ ಅಂತ ಕೂಡ ಕಂಡುಹಿಡಿಬೋದು. ಸೊ ಅಲ್ಲಿವರೆಗೂ ಹೋಗಿ ಅದನ್ನ ನೋಡುವಂಥ ನಮಗೆ ತಪಾಸಣಾ ವಿಧಾನಗಳಿದಾವೆ. ಸೊ EEG ಆಗ್ಬೋದು, MRI ಆಗ್ಬೋದು, ಅಥವಾ ಸರ್ಫೇಸ್ ಆರ್ ಡೆಪ್ತ್ ಎಲೆಕ್ಟ್ರೋಡ್ಸ್ಗಳಿಟ್ಟು ಆಗ್ಬೋದು. ಈ ಎಲ್ಲ ವಿಧಾನಗಳಿಂದ ಒಂದು ಅಂದಾಜಾಗಿ ಮಿದುಳಿನ ಯಾವ ಭಾಗದಿಂದ ಸೀಜರ್ ಬರ್ತಾ ಇದೆ, ಈ ಭಾಗದಿಂದ ಬಂದು ಅಲ್ಲೇ ಇದೆಯಾ ಅಥವಾ ಇಡೀ ಮೆದುಳಿಗೆ ಹಬ್ತಾ ಇದೆಯಾ, ಅಥವಾ ಬಲಗಡೆ ಬಂದು ಬಲಗಡೆನೇ ಪೂರ್ತಿ ಹಬ್ತಾ ಇದೆಯಾ, ಅಥವಾ ಬಲಗಡೆ ಬಂದು ಬಲಗಡೆ ಎಡಗಡೆ ಎರಡೂ ಕಡೆ ಹಬ್ತಾ ಇದೆಯಾ, ಎಷ್ಟು ಹೊತ್ತು ನಿಲ್ತಾ ಇದೆ, ಏನಾಗ್ತಾ ಇದೆ ಅಂತ ಒಂದು ಅಂದಾಜಾಗಿ ನಮಗೆ ಐಡಿಯಾ ಬರುತ್ತೆ. ಸೊ ಡಯಾಗ್ನೋಸಿಸ್ ಇಸ್ ಫಸ್ಟ್. ಮೊದಲು ಡಯಾಗ್ನೋಸಿಸ್ ಮಾಡಬೇಕು, ಆಮೇಲಿಂದ ನೆಕ್ಸ್ಟ್ ಸ್ಟೆಪ್
ಟ್ರೀಟ್ಮೆಂಟ್. ಮೆಡಿಕೇಶನ್. ಸೊ ಬೇಸ್ಡ್ ಆನ್ ದಟ್ ನೀವು ಮೆಡಿಕೇಶನ್ ಸ್ಟಾರ್ಟ್ ಮಾಡ್ತೀರಾ. ಬಟ್ ಇಸ್ ಇಟ್ ಟ್ರೂ ದಟ್ ಕೆಲವ್ರಿಗೆ ಡ್ರಗ್ ರೆಸಿಸ್ಟೆಂಟ್ ಎಪಿಲಿಪ್ಸಿ ಇರುತ್ತೆ ಅಂತ? ಡ್ರಗ್ ರೆಸಿಸ್ಟೆಂಟ್ ಎಪಿಲಿಪ್ಸಿ ಅಂತ ಗೊತ್ತಾಗೋದು ಟ್ರೀಟ್ಮೆಂಟ್ ಕೊಟ್ಟಾಗ್ಲೇನೆ. ಈಗ ಫಸ್ಟ್ ಒಂದು ಮಾತ್ರೆ ಹಾಕ್ತಿದ್ದಂಗೆ ತಕ್ಷಣ ಅವರಿಗೆ ಡ್ರಗ್ ರೆಸಿಸ್ಟೆಂಟ್ ಎಪಿಲಿಪ್ಸಿ ಅಂತ ಹೇಳಕ್ ಬರೋದಿಲ್ಲ. ಯೂಶಲ್ ಆಗಿ ಫಸ್ಟ್ ಸ್ಟೆಪ್ ಎಪಿಲಿಪ್ಸಿನಲ್ಲಿ ಮೆಡಿಸನ್ಸ್, ತುಂಬ ಒಳ್ಳೊಳ್ಳೆ ಮೆಡಿಸನ್ಸ್ ಇದೆ, ತುಂಬ ಬೇರೆ ಬೇರೆ ಥರ ಮೆಡಿಸನ್ಸ್ ಇದೆ, ತುಂಬ ಸೇಫ್ ಆಗಿರೋ ಮೆಡಿಸನ್ಸ್ ಇದೆ. ತುಂಬ ತಪ್ಪು ಮಾಹಿತಿ ಇದೆ. ಮೆಡಿಸನ್ಸ್ ತಗೊಂತು ಅಂತಂದರೆ ಸೈಡ್ ಎಫೆಕ್ಟ್ ಆಗುತ್ತೆ, ಮೆಡಿಸನ್ ತಗೊಂತು ಅಂತಂದರೆ ಬಿಹೇವಿಯರ್ ಚೇಂಜ್ ಆಗುತ್ತೆ, ಮೆಡಿಸನ್ ತೊಗೊಂಡ್ರೆ ಇನ್ನೇನೋ ಆಗುತ್ತೆ, ಕಿಡ್ನಿಗೆ ತೊಂದರೆ ಆಗುತ್ತೆ, ಹಾರ್ಟಿಗೆ ತೊಂದರೆ ಆಗುತ್ತೆ, ಏನೇನೇನೇನೋ ತಪ್ಪು ಕಲ್ಪನೆ ಇದೆ. ಯಾವುದೂ ಇಲ್ಲ, ತುಂಬ ಸೇಫು. ಎಪಿಲೆಪ್ಸಿ ಡ್ರಗ್ಸ್ ದೀಸ್ ಡೇಸ್ ಆರ್ ವೆರಿ ಸೇಫ್. ಏನು ಸೈಡ್ ಎಫೆಕ್ಟ್ ಇರೋದಿಲ್ಲ. ಪ್ರೆಗ್ನೆಂಟ್ ಆಗಿರೋಂಥ ಹೆಂಗಸರಿಗೂ ಕೊಡ್ತೀವಿ. ಹುಟ್ಟೋ ಮಕ್ಕಳಿಂದ ಹಿಡಿದು ಯಾರಿಗೆ ಬೇಕಾದರೂ ಎಪಿಲೆಪ್ಸಿ ಮೆಡಿಸನ್ನ ಸೇಫ್ ಆಗಿ ನಾವು ಕೊಡ್ಬೋದು. ಯಾವ ಥರ ಎಪಿಲೆಪ್ಸಿ ಇದೆ ಅನ್ನೋದನ್ನು ನೋಡಿಕೊಂಡು ಅದರ ಪ್ರಕಾರ ನಾವು ಮೆಡಿಸನನ್ನು ಮತ್ತು ಅದರ ಡೋಸನ್ನು, ಅವರ ಬಾಡಿ ತೂಕ ಎಷ್ಟಿದೆ ಅಂತ ನೋಡಿಕೊಂಡು ಅದ್ರ ಪ್ರಕಾರ ಮೆಡಿಸನ್ದು ಡೋಸು ಮತ್ತು ಯಾವ ಥರ ಎಪಿಲೆಪ್ಸಿ ಇದೆ ಅಂತ ನೋಡಿಕೊಂಡು ಅದ್ರ ಪ್ರಕಾರ ಮೆಡಿಸನ್ದು ಟೈಪ್, ಇವೆರಡನ್ನು ನೋಡ್ಕೊಂಡು ಫಸ್ಟ್ ಶುರು ಮಾಡೋದು ಯೂಶಲ್ ಆಗಿ ನಾವು ಒಂದು ಮೆಡಿಸನಿಂದ. ಸೊ ಒಂದು ಮೆಡಿಸನನ್ನು ಶುರು ಮಾಡ್ತೀವಿ, ಸ್ವಲ್ಪ ದಿನ ಫಾಲೋ ಅಪ್ ಅಲ್ಲಿ ಇರಿ ಅಂತ ಹೇಳ್ತೀವಿ, ಸ್ವಲ್ಪ ಲೈಫ್ ಸ್ಟೈಲ್ ಅಡ್ವೈಸಸ್ ಹೇಳ್ತೀವಿ. ನಿದ್ದೆ ಕೆಡೋ ಹಾಗಿಲ್ಲ. 3 ವಿಷಯ. ನಿದ್ದೆ ಕೆಡೋ ಹಾಗಿಲ್ಲ. ಎಪಿಲೆಪ್ಸಿ ಇರೋಂಥವ್ರು ಯಾವುದೇ ಕಾರಣಕ್ಕೂ ನಿದ್ದೆ ಕೆಡೋ ಹಾಗಿಲ್ಲ. ನಿದ್ದೆ ಕೆಟ್ಟರೆ ಮಿದಲಿಗೆ ಸುಸ್ತಾಗತ್ತೆ, ರೆಸ್ಟ್ ಸಿಗಲ್ಲ, ಇರಿಟೇಬಲ್ ಆಗಿರುತ್ತೆ. ಸೊ ಹಾಗಾಗಿ ಫಿಟ್ಸ್ ಬರೋ ಸಾಧ್ಯತೆ. ಹಸ್ಕೊಂಡಿರೋ ಹಾಗಿಲ್ಲ. ಉಪವಾಸ ಮಾಡೋದಾಗ್ಲಿ ಅಥವಾ ಟೈಮಿಗೆ ಸರಿಗೆ ಊಟ ಮಾಡದೇ ಇರೋದಾಗ್ಲಿ ಮಾಡಬಾರ್ದು. ಯಾಕೆ ಅಂತಂದರೆ ಉಪವಾಸ ಇದ್ದಾಗ ಬಾಡಿ ಮೆಟಬಾಲಿಸಮ್ ಜಾಸ್ತಿ ಓಡುತ್ತೆ. ಸೊ ಮಾತ್ರೆ ತಗೊಂಡಿರೋದು ಬೇಗ ಅದರದ್ದು ಎಫೆಕ್ಟ್ ಮುಗಿಯುತ್ತೆ. ಸೊ ಫಿಟ್ಸ್ ಬರೋ ಸಾಧ್ಯತೆ ಇರುತ್ತೆ. 3ನೇದು ಮಾತ್ರೆ ತಪ್ಪಿಸೋ ಹಾಗಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್. ಈ 3 ಕೆಲಸ ಮಾಡಲೇಬೇಕು. ಮಾತ್ರೆ ತಪ್ಪಿಸೋ ಹಾಗಿಲ್ಲ. ಡಾಕ್ಟರ್ ಹೇಳಿರೋ ಮಾತ್ರೆನ ಟೈಮಿಗೆ ಸರಿಗೆ ಕರೆಕ್ಟಾಗಿ ತಗೋಬೇಕು. 2ನೇದಾಗಿ ಹಸ್ಕೊಂಡಿರೋ ಹಾಗಿಲ್ಲ. 3ನೇದಾಗಿ ನಿದ್ದೆ ಕೆಡೋ ಹಾಗಿಲ್ಲ. ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಲೈಫ್ ಸ್ಟೈಲ್ ಅಡ್ವೈಸಸ್ಸು. ತುಂಬ ಎತ್ತರವಾದ ಪ್ರದೇಶಕ್ಕೆ ಹೋಗಬೇಡಿ, ಒಬ್ಬೊಬ್ಬರೇ ಯಾವ್ದಾದ್ರು ಈಜೋದು ಮಾಡೋದು ಆ ಥರ ಮಾಡಬೇಡಿ. ನಾವು ಹೋದ ಸಲನೇ ಹೇಳಿದಾಗೆ ಅದು ಮಾಡೋದ್ರಿಂದ ತೊಂದರೆ ಇಲ್ಲ, ಬಟ್ ಮಾಡ್ಬೇಕಾದ್ರೆ ಫಿಟ್ಸ್ ಬಂತು ಅಂದರೆ ಜೀವಕ್ಕೆ ಅಪಾಯ ಆಗ್ಬೋದು ಅನ್ನೋ ಒಂದು ಅಡ್ವೈಸು. ಸೊ ಯೂಶಲ್ ಆಗಿ ಒಂದು ಮಾತ್ರೆ, ಒಂದು ಮೆಡಿಸನಿಂದ ಶುರು ಮಾಡ್ತೀವಿ. ಅಬ್ಸರ್ವ್ ಮಾಡಿ ನೋಡ್ತೀವಿ. ಫಿಟ್ಸ್ ಯೂಶಲ್ ಆಗಿ ಕಂಟ್ರೋಲ್ ಆಗುತ್ತೆ. ಕರೆಕ್ಟಾಗಿರೋ ಮಾತ್ರೆನ ಕರೆಕ್ಟಾಗಿರೋ ಡೋಸಲ್ಲಿ ಕೊಟ್ಟರೆ ಯೂಶಲ್ ಆಗಿ ಫಿಟ್ಸು ಕಂಟ್ರೋಲ್ಗೆ ಬಂದೇ ಬರುತ್ತೆ. ಕೆಲವೊಂದು ಸಲ ಬರೋದಿಲ್ಲ. ಅವಾಗ ಏನಾಗುತ್ತೆ ಅಂದರೆ ಮಾತ್ರೆದು ಡೋಸನ್ನು ಒಂಚೂರು ಜಾಸ್ತಿ ಮಾಡಬೇಕಾಗಿ ಬರಬಹುದು, ಅಥವಾ ಮಾತ್ರೆ ಡೋಸನ್ನು ಜಾಸ್ತಿ ಮಾಡಿದ್ರೂ ಕಂಟ್ರೋಲ್ಗೆ ಬರ್ತಿಲ್ಲ ಅಂದರೆ ಇನ್ನೊಂದು ಮಾತ್ರೆ ಹಾಕಬೇಕಾಗಿ ಬರಬಹುದು. 2 ಮಾತ್ರೆ ಹಾಕಿ 2ನೇ ಮಾತ್ರೆ ಡೋಸನ್ನು ಜಾಸ್ತಿ ಮಾಡಿ ಆದರೂ ಕಂಟ್ರೋಲ್ಗೆ ಬರ್ತಿಲ್ಲ ಅಂದರೆ ಮ್ಯಾಕ್ಸಿಮಮ್ ಇನ್ನೊಂದು ಮಾತ್ರೆ ಹಾಕ್ಬೋದು. 3 ಮಾತ್ರೆಗಳು, 3 ಬೇರೆ ಬೇರೆ ಥರದ ಮಾತ್ರೆಗಳು, 3 ಬೇರೆ ಬೇರೆ ಥರ ಮೆಡಿಸನ್ ಹಾಕಿನೂ ಕೂಡ ಮ್ಯಾಕ್ಸಿಮಮ್ ಡೋಸಲ್ಲಿ 3 ಬೇರೆ ಬೇರೆ ರೀತಿಯಾದ ಮೆಡಿಸನ್ ಹಾಕಿದ್ರೂ ಎಪಿಲೆಪ್ಸಿ ಕಂಟ್ರೋಲ್ ಆಗ್ತಿಲ್ಲ, ಸೀಜರ್ ಮತ್ತೆ ಬರ್ತಾ ಇದೆ ಅಂದರೆ ದಟ್ ಇಸ್ ವೆನ್ ವಿ ಕಾಲ್ ಇಟ್ ಮೆಡಿಕಲಿ ರಿಫ್ರಾಕ್ಟರಿ ಎಪಿಲೆಪ್ಸಿ ಅಥವಾ ಡ್ರಗ್ ರೆಸಿಸ್ಟೆಂಟ್ ಎಪಿಲೆಪ್ಸಿ. ಮೆಡಿಸನ್ ಕೊಟ್ಟು ಅದರ ಒಂದು ಎಫೆಕ್ಟಿಂದಾನೂ ಕೂಡ ಎಪಿಲೆಪ್ಸಿ ಕಂಟ್ರೋಲ್ ಆಗ್ತಾ ಇಲ್ಲ, ಫಿಟ್ಸ್ ಬರ್ತಾ ಇದೆ ಅನ್ನೋದಕ್ಕೆ ಆವಾಗ ನಾವು ಅದನ್ನು ಡ್ರಗ್ ರೆಸಿಸ್ಟೆಂಟ್ ಎಪಿಲೆಪ್ಸಿ ಅಂತ ಕರೆಯೋದು. ಸೊ ಹೀಗೆ ಒಬ್ರ ಹತ್ರ ಮಾತಾಡ್ತಾ ಅವ್ರು ಹೇಳ್ತಾ ಇದ್ರು, ಮನುಷ್ಯ ಬಾರಲ್ಲಿ ಕೂತು ಕುಡಿಯುವಾಗ ತನ್ನ ಲಂಗ್ಸ್ ಬಗ್ಗೆ ಯೋಚನೆ ಮಾಡಲ್ಲ, ಅದೇ ಡಾಕ್ಟರ್ ಮೆಡಿಸನ್ ಕೊಟ್ಟಾಗ ಅದ್ರ ಸೈಡ್ ಎಫೆಕ್ಟ್ ಏನು ಅಂತ ಯೋಚನೆ ಮಾಡ್ತಾನೆ ಅಂತ. ಸೊ ಐ ಥಿಂಕ್ ಇಟ್ ಹೋಲ್ಡ್ಸ್ ಗುಡ್ ಫಾರ್ ಎಲ್ಲ ಇಶ್ಯೂಸ್ ಅಲ್ವಾ, ಹೆಲ್ತ್ ಇಶ್ಯೂಸ್. ಫಾರ್ ಎಕ್ಸಾಂಪಲ್ ನಾವು ತುಂಬ ಡಿಸ್ಕಸ್ ಮಾಡಿದ್ವಿ ನಮ್ಮ ಪ್ರೀವಿಯಸ್ ಎಪಿಸೋಡ್ಸಲ್ಲಿ ಆಸ್ ಟು ಹೇಗೆ ಅದೊಂದು ಸೋಷಿಯಲ್ ಸ್ಟಿಗ್ಮಾ ಇದೆ ಎಪಿಲಿಪ್ಸಿ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ಅಥವಾ ಸೀಜರ್ಸ್ ಬರ್ತಿದೆ ಅಂತ ಹೇಳ್ಕೊಳ್ಳೋದಕ್ಕೆ. ಬಟ್ ಮೆಡಿಸನ್ಸ್ ಅಂತ ಬರುವಾಗ ದೇಲ್ ಹ್ಯಾವ್ ಸೋ ಮೆನಿ ಕ್ವೆಶ್ಚನ್ಸ್. ಇಷ್ಟು ತಗೊಳ್ಳೋದು ಓಕೆನಾ ಡಾಕ್ಟರ್, ಇದ್ರ ಸೈಡ್ ಎಫೆಕ್ಟ್ಸ್ ಇಲ್ವಾ ಡಾಕ್ಟರ್, ಎಷ್ಟು ವರ್ಷ ತಗೋಬೇಕು ಅಂತೆಲ್ಲ. ಅಂದ್ರೆ ಅದು ನಮ್ಮಲ್ಲಿ ಊರು ಬಂದ್ಬಿಟ್ಟಿದೆ, ಮೆಡಿಸನ್ ತಗೊಂಡ್ರೆ ಅದು ಸೈಡ್ ಎಫೆಕ್ಟ್ ಇರಲೇಬೇಕು, ಸೈಡ್ ಎಫೆಕ್ಟ್ ಇಲ್ಲದೆ ಇರೋ ಮೆಡಿಸನ್ ಇಲ್ಲವೇ ಇಲ್ಲ ಅಂತ ಒಂದು ಮನಸ್ಥಿತಿ ಬಂದ್ಬಿಟ್ಟಿದೆ. ಸಾಕಷ್ಟು ಮಟ್ಟಕ್ಕೆ ಅದು ತಪ್ಪು. ಅವಶ್ಯಕತೆ ಇದ್ದಾಗಷ್ಟೇ ಡಾಕ್ಟರ್ ಮೆಡಿಸನ್ ಬರ್ಕೊಡೋದು, ಅವಶ್ಯಕತೆ ಇಲ್ಲದೆ ಇದ್ರೆ ಯಾರು ಬರ್ಕೊಡೋದಿಲ್ಲ. 2ನೇ ಪ್ರಶ್ನೆ ಏನಂತಂದ್ರೆ, ಡಾಕ್ಟರ್ ಬರ್ಕೊಟ್ರೆ ಡಾಕ್ಟರ್ನ ದೀರ್ಘವಾದ ಅನುಭವ ಅದ್ರ ಹಿಂದ್ಗಡೆ ಇರುತ್ತೆ, ಡಾಕ್ಟರ್ ಅಧ್ಯಯನ ಅದ್ರ ಹಿಂದ್ಗಡೆ ಇರುತ್ತೆ. ಡಾಕ್ಟ್ರು ಒಂದು ಮೆಡಿಸನ್ ಬರ್ಕೊಡ್ತಾರೆ ಅಂದರೆ ನಿಮ್ಗೆ ಅದು ಸೈಡ್ ಎಫೆಕ್ಟ್ ಮಾಡಲಿ ಅಂತ ಬರ್ಕೊಡಲ್ಲ, ನಿಮಗೆ ಫಸ್ಟ್ ಒಳ್ಳೇದಾಗಲಿ ಅಂತ ಬರ್ಕೊಡ್ತಾರೆ. ಸೈಡ್ ಎಫೆಕ್ಟ್ ಅನ್ನೋದು ಅದ್ರ ಹೆಸರೇ ಹೇಳ್ದಂಗೆ ಇಟ್ ಈಸ್ ಅ ಸೈಡ್ ಎಫೆಕ್ಟ್. ಅದ್ರ ಮೇನ್ ಎಫೆಕ್ಟು ನಿಮಗೆ ವಾಸಿ ಮಾಡೋದು. ಕೆಲವೊಂದು ಸಲ ನಿಮ್ಮ ಜೆನೆಟಿಕ್ ಮೇಕಪ್ ಬೇರೆ ಥರ ಇರುತ್ತೆ, ನಿಮ್ಮ ಆಹಾರ ಪದ್ಧತಿ ಬೇರೆ ಥರ ಇರುತ್ತೆ, ನಿಮ್ಮ ದೇಹದ ರಚನಾ ಶೈಲಿ ಬೇರೆ ಥರ ಇರುತ್ತೆ, ಆ ಡ್ರಗ್ ಒಳಗಡೆ ಹೋಗೋ ಆ್ಯಕ್ಟ್ ಮಾಡೋದು ಬೇರೆ ಥರ ಇರುತ್ತೆ. ಅದರಿಂದ ಎಲ್ಲೋ ಒಂದು ಕಡೆ ಯಾರಿಗೋ ಒಬ್ರಿಗೆ ಸೈಡ್ ಎಫೆಕ್ಟ್ ಆಗುತ್ತೆ. ಅದಕ್ಕೂ ಪರಿಹಾರ ಇದೆ. ಅದೇ ಡಾಕ್ಟರ್ ಹತ್ರ ಹೋಯ್ತು ಅಂತಂದರೆ ಅದಕ್ಕೂ ಪರಿಹಾರ ಇದೆ. ಸಾಕಷ್ಟು ಸಲ ಬಂದು ಹೇಳ್ತಾರೆ, ಓ ಡಾಕ್ಟ್ರೆ ನೀವು ಬರ್ಕೊಟ್ಬಿಟ್ರಿ ನಂಗೆ ಸೈಡ್ ಎಫೆಕ್ಟ್ ಆಗೋತೀನೋ, ಡಾಕ್ಟ್ರು ದೊಡ್ಡ ತಪ್ಪು ಮಾಡಿಬಿಟ್ರು, ಡಾಕ್ಟ್ರು ಗೊತ್ತೇ ಇಲ್ಲ ಸೈಡ್ ಎಫೆಕ್ಟ್ ಬರುತ್ತೆ ಅಂತ, ಈ ಮಾತ್ರೆ ಬರ್ಕೊಟ್ಬಿಟ್ರು ಅಂತ. ಒಂದು ಮಾತು ಹೇಳ್ತೀನಿ, ಒಂದು ಮೆಡಿಸನ್ನು ಇಡೀ ಪಾಪ್ಯುಲೇಷನ್ಗೆ ಅದೇ ಸೈಡ್ ಎಫೆಕ್ಟ್ ಮಾಡುವಂಥ ಮೆಡಿಸನ್ ಇಲ್ಲ. ಸಾಕಷ್ಟು ಜನಕ್ಕೆ ಏನೂ ಸೈಡ್ ಎಫೆಕ್ಟ್ ಮಾಡಲ್ಲ. ಕೆಲವೊಬ್ರಿಗೆ ಒಂಥರ ಸೈಡ್ ಎಫೆಕ್ಟು, ಕೆಲವೊಬ್ರಿಗೆ ಇನ್ನೊಂದು ಥರ ಸೈಡ್ ಎಫೆಕ್ಟು, ಕೆಲವೊಬ್ರಿಗೆ ಏನೂ ಮಾಡದೇ ಇರಬಹುದು. ಸೊ ಹಾಗಾಗಿ ಅದು ವೈಯಕ್ತಿಕ.